ಹಾ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾರ್ತಿಕ್ ಫ್ರಮ್ ಕಾರ್ತಿಕ್ ಲಾಕ್ಟೆಕ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ನಮ್ಮಮ್ಮ ಎಲ್ಲ ಅವರ ನಮ್ಮಮ್ಮ ಒಳಗೆ ಏನು ಮಾಡ್ತಿದ್ಯಮ್ಮ? ಅಡುಗೆ ಏನು ಮಾಡ್ತೀಯಾ? ಹಾಂ, ಹ್ಞೂ, ಟೈಮ್ ಆಯ್ತು ನನಗೆ. ಮಾಡ್ಬೇಕಾ? ಮಾಡಿದ್ಯಾ? ನಿಜವಾ? ಆಮ್ಲೆಟ್ ಮಾಡ್ಬೇಕು. ಬೇಗ ಮಾಡೋಣ, ಟೈಮ್ ಆಯ್ತು. ನನಗೆ ಟೈಮ್ ಆಯ್ತು ಫ್ರೆಂಡ್ಸ್. ರೆಡಿ ಬೇರೆ ಆಗಬೇಕು, ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ ಈಗ. ರೆಡಿ ಬೇರೆ ಆಗಬೇಕು, ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ ಈಗ. ಸ್ವಲ್ಪ ರೆಡಿ ಆಗಬೇಕು. ಹಾಂ ಮಾಡಿ. ಓವಾ ಈ ರೆಡಿ ಆಗೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇದಾದ್ರೂ ಕೆಲ್ಸಕ್ಕೆಲ್ಲ ಹೋಗ್ಬೇಕಂದ್ರೆ ನಾನು ಯೂಸ್ ಮಾಡೋದು ರೆಡಿ ಆಗೋದಕ್ಕೆ ನಾರ್ಮಲ್ ಆಗಿ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತೀನಿ ನಾನು. ಬೇರೆ ನನಗೆ ಅಷ್ಟು ಜಾಸ್ತಿ ನಾನು ಯೂಸ್ ಮಾಡಕ್ ಹೋಗೋದು ಫೇರ್ ಅಂಡ್ ಲವ್ಲಿ. ಮ್ಯಾಕ್ಸಿಮಮ್ ಎಲ್ಲರೂ ಮನೆಯಲ್ಲಿ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡೋದು. ಸೊ ನಾನು ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತೀನಿ. ರೆಡಿ ಆಗೋದು ತುಂಬಾನೇ ಕಷ್ಟ ಮನೇಲಿ. ಮ್ಯಾಕ್ಸಿಮಮ್ ಎಲ್ಲರ ಮನೆಯಲ್ಲೂ ಅಷ್ಟೇ. ನಾನು ರೆಡಿ ಆಗೋದೇ ಒಂದು ದೊಡ್ಡ ಕೆಲವೊಬ್ಬರಿಗೆ ತುಂಬಾನೇ ಕಷ್ಟ ಆಗುತ್ತೆ ರೆಡಿ ಆಗೋದಕ್ಕೆ. ಯಾಕಂದ್ರೆ ತುಂಬಾ ಟೈಮ್ ತಗೊಂಡು ಮಾಡ್ತಾರಲ್ಲ, ಸೊ ತುಂಬಾನೇ ಕಷ್ಟ ಆಗುತ್ತೆ. ಏನಾದ್ರು ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕು, ಏನಾದ್ರು ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕು. ರೆಡಿ 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 ರೆಡಿ. ಮತ್ತೆ ಪೌಡರ್ ಅಂತ ನೋಡೋದಾದ್ರೆ ಗೋಕುಲ್ ಸಂತೂರ್ ಪೌಡರ್ ಹಾಕೋದು ಇದೆ ಅಂತಲ್ಲ, ಈಗ ಇದಾಗ್ತಾ ಇದೀವಿ. ತಿಂಗಳು ಯಾವ ಸಿಗುತ್ತಾ ಅದು ಆಗ್ತಾ ಇದೆ. ಅಂತೂ ಜಾಸ್ತಿ ಇದ್ ಮಾಡೋದಕ್ಕೆ ಹೋಗಲ್ಲ. ನೋಡಿ, ಊಟ ರೆಡಿ ಆಗಿದ್ದೇವೆ, ಸ್ವಲ್ಪ ನೋಡೋಣ. ಅಮ್ಮ ರೆಡಿನಮ್ಮ? ಟೈಮ್ ಆಗ್ತಿದ್ ನನ್ಗೆ. ಇನ್ನು ಎಷ್ಟೊತ್ತು? ಏನು ಎಷ್ಟೊತ್ತಾಯ್ತು ಫ್ರೆಂಡ್ಸ್? ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಹೇಳಿ ಇನ್ನೂ ರೆಡಿ ಮಾಡಿಲ್ಲ ನೋಡಿ. ಟೈಮ್ ಆಗ್ತೈತೆ ನನಗೆ. ಬೇಗ ಬೇಗ ಮಾಡಮ್ಮ, ಲೇಟ್ ಆದ್ರೆ ಅಷ್ಟೇ ನನಗೆ. ಆಮೇಲೆ ಬಸ್ ಸಿಗಲ್ಲ. ಬಸ್ ಸಿಕ್ಕಿದ್ರೆ ಅರ್ಧ ಅವರು. ಅರ್ಧ ಅವರು ನೋಡಿ ಫ್ರೆಂಡ್ಸ್, ಎಷ್ಟು ಸಾಧಾರಣವಾಗಿ ಹೇಳ್ತಾವ್ರ ಅರ್ಧ ಅವರ್ ಅಂದ್ಬಿಟ್ಟು. ಟ್ರಾಫಿಕ್ ಜಾಮ್ ಇರುತ್ತೆ. ಈ ಟ್ರಾಫಿಕ್ ಜಾಮ್ ಅದು ಕರೆಕ್ಟ್ ಆಗಿ ನಾನು 9:30 ಹೋಗ್ಬೇಕಲ್ಲ, ಹತ್ತಿಬೆಳಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಕಷ್ಟ ಅಷ್ಟೇ. ಹತ್ತಿಬೆಳಿ ಕೆಲ್ಸಕ್ಕೆ ಹೋಗೋದು, ಹತ್ತಿಬೆಳಿ ಸ್ವಲ್ಪ ಮುಂದೆ. ಬೇಗ ಮಾಡಮ್ಮ, ಆಮ್ಲೆಟ್ ಮಾಡ್ತಾವ್ರೆ. ಬೇಗ ಡೈಲಿ ಒಂದು ಲಾಗ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ನಾನು ಇನ್ಮೇಲೆ ಯೂಟ್ಯೂಬಲ್ಲಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಸಪೋರ್ಟ್ ಮಾಡಿ, ನಮ್ಮ ಒಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟಲ್ಲಿ ಹಾಕಿ, ನಾವು ಕರೆಕ್ಟ್ ಮಾಡ್ಕೊತೀವಿ. ಮತ್ತೆ ನಮ್ಮ ಒಂದು ಚಾನಲ್ನಲ್ಲಿ ಒಂದು ಕಾಮಿಡಿ ವಿಡಿಯೋಸ್ಗಳು ಮಾಡ್ತಾ ಇದೀವಿ, ಅಮ್ಮ ಮಗ ಒಂದು ಕಾನ್ಸೆಪ್ಟಲ್ಲಿ. ಅದನ್ನು ಸ್ವಲ್ಪ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನೀವೆಲ್ಲರೂ. ನಮಗೆ ಕನ್ನಡದಲ್ಲಿ ತುಂಬಾ ಕಡಿಮೆ ಯೂಟ್ಯೂಬರ್ಸ್, ಸಪೋರ್ಟ್ ಮಾಡಿ. ಅಮ್ಮ ಟೈಮ್ ಆಯ್ತಮ್ಮ. ರೆಡಿ ಆದ ನೀನು? ಅಷ್ಟೇ, ಹೋಗೋಣ ಇನ್ನೇನು. ಸರಿ ಸರಿ. ಏನ್ ಮಾಡ್ತಾ ಇದ್ರಿ? ಅದು ಏನದು? ಆಮ್ಲೆಟ್. ಇದೇ ತರ ಆಮ್ಲೆಟ್? ಇದೊಂಥರ ಮಾಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಆಮ್ಲೆಟ್ ಅಂತ ಹೆಂಗ್ ಮಾಡ್ತಾರೆ. ಇದು ಯಾವ ತರ ಆಮ್ಲೆಟ್ ನನ್ಗಂತೂ ಗೊತ್ತಿಲ್ಲ. ಅದೇನೋ ಇದು ಚೌಟಲ್ಲಿ ಹಾಕಿ ಮಾಡ್ತಾವ್ರೆ. ಒಗ್ಗರಣೆ ಹಾಕ್ತಿವಲ್ಲ ಒಂದು ಚೌಟಲ್ಲಿ ಹಾಕಿ ಮಾಡ್ತಾವ್ರೆ. ಒಂದು ಯಾವಾಗ ಒಂದೇ ತರ ಮಾಡ್ಬಾರ್ದು, ಡಿಫ್ರೆಂಟ್ ಆಗಿ ಮಾಡ್ತೀವಿ. ನನಗೊಂದು ಡಿಫ್ರೆನ್ಸ್ ಅಂತ ನಂಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಂಗೆ ನಾರ್ಮಲ್ ಆಗಿ ಏನಿದೆಯೋ ಅಂದೇ ಮಾಡ್ಬೇಕು. ಇದು ನಂಗೆ ನಿಜವಾಗ್ಲೂ ಈ ತರ ಇಷ್ಟ ಆಗೋದಿಲ್ಲ. ಅಪ್ಪ ಎಷ್ಟೊತ್ತಮ್ಮ? ಆಯ್ತು. ಟೈಮ್ ಎಷ್ಟೀಗ? 7:15. ಓ, ಇಷ್ಟೊತ್ತಿಗೆ ಟೈಮ್ ಆಯ್ತು. ಟೈಮ್ ಆಯ್ತು ಇವತ್ತು. ಅದೇ ನಾನು ಹೇಳ್ತಾ ಇರೋದು.
ಆಯ್ತಾ? ಹ್ಮ್ ಊಟ ಹಾಕೊಂಬ. ಟೈಮ್ ಆಯ್ತು ಫ್ರೆಂಡ್ಸ್, ಅದಕ್ಕೆ ಮತ್ತೆ ಫ್ರೆಂಡ್ಸ್ ನಾನು ಟೈಮ್ ಆಯ್ತು. ಸೊ ಮತ್ತೆ ನಾಳೆ ಇಲ್ಲ ನಾಳಿದ್ದು ನಾನು ಜಾಗ್ ಮಾಡ್ತೀನಿ ಸುಮ್ಮನೆ ಮನೆಯಲ್ಲಿ. ನಿಮ್ಗೆ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಹೇಳಿ, ಚೇಂಜಸ್ ಮಾಡ್ತೀನಿ. ಏನಾದ್ರು ಸರಿ, ಏನಾದ್ರು ಮಾತಾಡೋ ಸ್ಟೈಲ್ ಆಗಲಿ, ಬಟ್ ಇನ್ನೇನಾದ್ರು ಹೇಳಿ, ಚೇಂಜಸ್ ಮಾಡ್ಕೊತೀನಿ. ಮತ್ತೆ ಫ್ರೆಂಡ್ಸ್, ಮೊದಲು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮ ಒಂದು ವಿಡಿಯೋಸ್ನ ಲೈಕ್ ಮಾಡಿ, ಮತ್ತೆ ನಮ್ಮ ಒಂದು ವಿಡಿಯೋ ಏನಾದ್ರು ಒಂದು ನಿಮ್ಗೆ ಏನಾದ್ರು ಸ್ವಲ್ಪ ಅನಿಸಿಕೆ ಇದ್ರೆ ಏನಾದ್ರು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಟಾಟಾ. ನಾವು ಮತ್ತೆ ಅಮ್ಮ ಬೇಗ ಏನು ಫ್ರೆಂಡ್ಸ್ ಈಗ ಮಾಡ್ತಾರೆ ನೋಡಿ.